ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಸೇಂಟ್ ಎಕ್ಸ್ಪೆಡೈಟ್. ಸೊ ಫಸ್ಟ್ ಆಫ್ ಆಲ್ ನಾನು ಇವರಿಗೆ ಪಬ್ಲಿಕ್ ಗ್ರ್ಯಾಟಿಟ್ಯೂಡನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನಕ್ಕೆ ಸೇಂಟ್ ಎಕ್ಸ್ಪೆಡೈಟ್ ಬಗ್ಗೆ ಗೊತ್ತಿದೆ, ಇನ್ನು ಕೆಲವರಿಗೆ ಗೊತ್ತಿಲ್ಲ. ಸೊ ಇವತ್ತು ನಾನು ಇವ್ರಿಗೆ ಗ್ರ್ಯಾಟಿಟ್ಯೂಡಾಗಿ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇವ್ರ ನೇಮನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇವ್ರು ನನಗೆ ಹೇಗೆ ಸಹಾಯ ಮಾಡಿದ್ರು ಅಂತ ನಾನು ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಆಫರಿಂಗ್ಸಿಗೆ ನಾನು ಏನೆಲ್ಲ ಇಟ್ಟಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಸೊ ಇದು ನೋಡ್ಬೋದು, ಸೇಂಟ್ ಎಕ್ಸ್ಪೆಡೈಟ್ ಅವರ ಪೋಸ್ಟ್ ನಾನು ಇಲ್ಲಿ ನನ್ನ ವಾಲ್ಗೆ ಪೇಸ್ಟ್ ಮಾಡಿದ್ದೀನಿ. ಒಂದು ಗ್ಲಾಸ್ ಆಫ್ ವಾಟರ್, 5 ರೆಡ್ ಫ್ಲವರ್ಸ್, ಯಾವುದಾದ್ರೂ ರೆಡ್ ಆಗ್ಬೋದು, ಸ್ಪೆಷಲಿ ರೋಸ್ ಇನ್ನೂ ಒಳ್ಳೆಯದು. ಆ್ಯಂಡ್ ಇದು ರೆಡ್ ಕಲರ್ ಕ್ಯಾಂಡಲ್, ಬಟ್ ಅದು ನಿಮಗೆ ಕಲರ್ ಬೇರೆ ಥರ ಕಾಣಿಸ್ತಾ ಇದೆ. ಆ್ಯಂಡ್ ದೊಡ್ಡ ಕೇಕ್, ಎಸ್ ನೋಡ್ಬೋದು ನೀವು ಎಷ್ಟು ದೊಡ್ಡದಿದೆ ಕೇಕ್ ಅಂತ. ಸೊ ಇದು ನಾನು ಇವ್ರಿಗೆ ಮಾಡ್ತಾ ಇರೋಂಥ ಆಫರಿಂಗ್ಸ್. ಓಕೆ, ಸೇಂಟ್ ಎಕ್ಸ್ಪೆಡೈಟ್ ಯಾರು ಅಂತ ಹೇಳಿದ್ರೆ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ಎಂಡಲ್ಲಿ ನಿಮಗೆ ಆ ವಿಡಿಯೋ ಸಿಗುತ್ತೆ, ಅದನ್ನು ನೀವು ನೋಡಬಹುದು. ಹಾಗಾದರೆ ಈ ವಿಡಿಯೋ ನಾನು ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದಾದರೆ, ನಮ್ಮ ತಾಯಿಗೆ ಸ್ವಲ್ಪ ಹೆಲ್ತ್ ಬಾಡಿ ಚೆಕಪ್ ಮಾಡಿಸ್ಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ಲೈಕ್ ಕಂಪ್ಲೀಟ್ ಬಾಡಿ ಚೆಕಪ್, ಅಪೋಲೋ ಬನ್ನೇರುಘಟ್ಟ ರೋಡಲ್ಲಿ ಕಂಪ್ಲೀಟ್ ಬಾಡಿ ಚೆಕಪ್ನ ಮಾಡಿಸ್ಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ಸ್ವಲ್ಪ ನಮ್ಮ ಅಜ್ಜಿಗೆ, ಓಕೆನಾ, ನಮ್ಮ ಅಜ್ಜಿಗೆ ಸ್ವಲ್ಪ ಹಾರ್ಟ್ ರಿಲೇಟೆಡ್ ಹಿಸ್ಟ್ರಿ ಇತ್ತು. ಅಂದರೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು. ಆ್ಯಂಡ್ ನನಗೆ ಯಾಕೋ ಲೈಕ್ ನಮ್ಮಮ್ಮನ ಅಬ್ಸರ್ವ್ ಮಾಡಿದಾಗ ಒಂದು 2 ಮಂತ್ಸಿಂದ ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಾ ಇದ್ದಾರೆ ಬರ್ತಾ ಬರ್ತಾ ಅಂತ ಫೀಲ್ ಆಯಿತು. ಸೊ ಸಡನ್ಲಿ ನನಗೆ ರಿಯಲೈಸ್ ಆಯಿತು, ಓಕೆ ಅಂತ ಹೇಳಿ ಪ್ರಶ್ನಾಶಾಸ್ತ್ರ ಅಲ್ಲಿ ಎಲ್ಲ ಚೆಕ್ ಮಾಡಿದೆ. ಪ್ರಶ್ನಾಶಾಸ್ತ್ರ ಆಸ್ ಆಸ್ಟ್ರಾಲಜಿ ಬೇಸ್ಡ್ ಒಂದು ಪ್ರಶ್ನೆನ ಹಾಕ್ತೀವಿ. ಅಂದರೆ ಈಗ ನಮ್ಮ ಹೆಲ್ತ್ ಹೇಗಿದೆ ಅಥವಾ ನಮ್ಮ ತಾಯಿ ಹೆಲ್ತ್ ಹೇಗಿದೆ, ಏನಾದರೂ ಆ್ಯಕ್ಷನ್ ತೊಗೋಬೇಕಾ ಅಂತ. ಸೊ ಪ್ರಶ್ನಾಶಾಸ್ತ್ರ ಎಲ್ಲದಕ್ಕೂ ಇನ್ಕ್ಲೂಡ್ ಆಗುತ್ತೆ, ಮದುವೆ, ಜಾಬ್ ಯಾವುದೇ ಆಗಿರ್ಬೋದು. ಸೊ ಅದರಲ್ಲಿ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಬಂತು. ಓಕೆ ಅಂತ ಹೇಳಿ ನಾನು ಫುಲ್ ಬಾಡಿ ಚೆಕಪ್ಪನ್ನೇ ತೊಗೊಂಡ್ಬಿಟ್ಟೆ. ಅದರಲ್ಲಿ ಇಂಡಿಕೇಟ್ ಆಗಿತ್ತು ಸ್ವಲ್ಪ ಹಾರ್ಟ್ ರಿಲೇಟೆಡ್ ನಿಮ್ಗೆ ಏನಾದರೂ ಒಂದು ವಿಷಯ ಗೊತ್ತಾಗಬಹುದು ಅಂತ. ದೆನ್ ಐ ವಾಸ್ ಲೈಕ್ ಓಕೆ ಫೈನ್, ನೋಡೋಣ, ಹಾರ್ಟ್ ಒಂದೇ ಯಾಕೆ ಪ್ರತಿಯೊಂದನ್ನು ಚೆಕ್ ಮಾಡಿಸೋಣ ಅಂತ ಹೇಳಿ ಕಂಪ್ಲೀಟ್ ಬಾಡಿ ಚೆಕಪ್ಪನ್ನು ನಾನು ಮಾಡಿಸಿದೆ. ಅದರಲ್ಲಿ TMT ಅಂದರೆ ಥ್ರೆಡ್ಮಿಲ್ ರನ್ ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ಅವ್ರಿಗೆ ಪಾಸಿಟಿವ್ ಬಂತು. ಸೊ ಐ ವಾಸ್ ಲಿಟ್ರಲಿ ಟೆನ್ಸ್ಡ್, ಓ ಮೈ ಗಾಡ್ ಅಂತ ಹೇಳಿ. TMT ಪಾಸಿಟಿವ್ ಅಂತ ಹೇಳಿದ್ರೆ ನಾವು ಥ್ರೆಡ್ಮಿಲ್ ಮೇಲೆ ಓಡಬೇಕಾದ್ರೆ ಅದರಲ್ಲಿ ಅವರಿಗೆ ಆಯಾಸ ಆದರೆ ನಮ್ಮ ಹಾರ್ಟಿಗೆ ಬ್ಲಡ್ ಫ್ಲೋ ಹೇಗಿದೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಅದರಲ್ಲಿ. ಅದು ಪಾಸಿಟಿವ್ ಬರಬಾರ್ದು, ನೆಗೆಟಿವ್ ಬರಬೇಕು. ಪಾಸಿಟಿವ್ ಇದೆ ಸ್ಟಂಟ್ ಹಾಕ್ತಾರೆ, ಇಲ್ಲ ಏನೋ ಒಂದು ಆಪ್ರೇಷನ್ ಮಾಡ್ತಾರೆ, ಅದ್ರ ರಿಲೇಟೆಡ್ ಆಪ್ರೇಷನ್ ಅವ್ರು ಮಾಡ್ತಾರೆ, ಅದು ಡಾಕ್ಟ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹೀಗೆ ಪಾಸಿಟಿವ್ ಬಂದಾಗ ನನ್ನ ತಮ್ಮನೇ ಡಾಕ್ಟ್ರು. ಸೊ ನಾನು ಅವನಿಗೆ ಅದನ್ನು ರಿಪೋರ್ಟನ್ನು ಕಳಿಸ್ದೆ. ಅವನಿಲ್ಲ, ತುಂಬ ಸೀರಿಯಸ್ಸಾಗಿ ಏನು ಬಂದಿಲ್ಲ, ಇರಲಿ ನೀನು ವಾಪಸ್ ಬಾ, ನೋಡೋಣಂತೆ, ವಾಪಸ್ ಮನೆಗೆ ಬನ್ನಿ ನೋಡೋಣಂತೆ ಅಂತ ಹೇಳ್ದೆ. ಓಕೆ ಅಂತ ಹೇಳಿ ನಾನು ವಾಪಸ್ ರಿಟರ್ನ್ ಮನೆಗೆ ಬಂದಾಗ ಸೇಂಟ್ ಎಕ್ಸ್ಪೆಡೈಟ್ ಹತ್ರ ಕೇಳಿಕೊಂಡೆ, ಓಕೆ ಪ್ಲೀಸ್ ಎಕ್ಸ್ಪೆಡೈಟ್, ನೆಕ್ಸ್ಟ್ ನಮಗೆ ಆ್ಯಂಜಿಯೋ ಮಾಡಿಸಿದ್ವಿ, ನಾವು ಆ್ಯಂಜಿಯೋಗ್ರಾಮ್ ಮಾಡಿಸ್ಬೇಕಂತ ಅವ್ರು ಹೇಳಿದ್ರು. ಸೊ ಆ್ಯಂಜಿಯೋಗ್ರಾಮ್ ಮಾಡಿಸಿದ್ವಿ. ಎಕ್ಸ್ಪೆಡೈಟಿಗೆ ಹೇಳಿದ್ದೆ ನಾನು, ಆ್ಯಂಜಿಯೋಗ್ರಾಮ್ ಮಾಡಿಸಿದಾಗ ನಮಗೆ ಕಂಪ್ಲೀಟ್ ನಾರ್ಮಲ್ ಬರಬೇಕು, ನೆಗೆಟಿವ್ ಬರಬೇಕು ರಿಪೋರ್ಟ್, ಏನಿಲ್ಲ ಜಸ್ಟ್ ಸ್ಟ್ರೆಸ್ಸಿಂದ ಕಾಣಿಸ್ಕೊಂಡಿದೆ ಅಷ್ಟೇ, ಬಟ್ ಶೀ ಈಸ್ ಕಂಪ್ಲೀಟ್ಲಿ ಓಕೆ ಅಂತ ರಿಪೋರ್ಟ್ ಬರಬೇಕಂತ. ನಾನು ಏನೇನು ಹೇಳಿದ್ದೆ ಪ್ರತಿಯೊಂದು ಕೂಡ ಅದೇ ರೀತಿ ಬಂತು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಇವರು ತುಂಬ ಸಹಾಯ ಮಾಡ್ತಾರೆ, ನಂಬುದವ್ರಿಗೆ ಮಾತ್ರ 100% ಕೈ ಬಿಡೋದಿಲ್ಲ. ತುಂಬ ಜನಕ್ಕೆ ಗೊತ್ತಿರೋ ಥರ ನಾನು ಇವ್ರ ಬರ್ಡೇ ಏಪ್ರಿಲ್ ಮಂತಲ್ಲಿ ಮಾಡ್ತೀನಿ, ಇವ್ರ ಬರ್ಡೇನ. ಸೊ ಅವಾಗೂ ಅಷ್ಟೇ ಸಾಕಷ್ಟು ಸಕ್ಸಸ್ ಸ್ಟೋರೀಸನ್ನು ನೋಡಿದ್ದೀವಿ. ಇನ್ ಕೇಸ್ ಅದು ಸಕ್ಸಸ್ ಆಗಿಲ್ಲ ಅಂದರೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕು, ಅದು ನಿಮಗೆ ಸೂಟಬಲ್ ಅಲ್ಲ ಅಂತ, ನೀವು ಅದನ್ನು ಬಿಟ್ಕೊಡ್ಬೇಕಾಗತ್ತೆ ಅಂತ. ಬಟ್ ಕ್ವಿಕ್ ಆ್ಯಕ್ಷನ್ ಮಾತ್ರ ಇವ್ರು ತಗೋತಾರೆ. ಐ ವಾಸ್ ಲಿಟ್ರಲಿ ಶಾಕ್ಡ್ ಅದನ್ನು ನೋಡಬೇಕಾದ್ರೆ. ಈವನ್ ಪ್ರಶ್ನಾಶಾಸ್ತ್ರದಲ್ಲೂ ಬಂತು, ಆ್ಯಂಜಿಯೋ ಮಾಡಿಸಿದ್ರೆ ಅದು ಸಕ್ಸಸ್ಫುಲ್ ಆಗುತ್ತೆ, ನೆಗೆಟಿವ್ ಬರುತ್ತೆ ರಿಪೋರ್ಟ್ ಅಂತ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್, ಗ್ರೇಟ್ಫುಲ್ ಫಾರ್ ಯೂನಿವರ್ಸ್, ಎಲ್ಲರಿಗೂ ಗ್ರೇಟ್ಫುಲ್. ಆ ಒಂದು ವಾರ ನಾನು ಲಿಟ್ರಲಿ ತುಂಬ ಟೆನ್ಷನ್ ಆಗಿಬಿಟ್ಟಿದ್ದೆ, ಏನಾಗುತ್ತೆ ಏನು ಅಂತೆಲ್ಲ. ಬಟ್ ಯಾರೂ ನನ್ನ ಕೈ ಬಿಡಲಿಲ್ಲ. ಅದರಲ್ಲೂ ಸೇಂಟ್ ಎಕ್ಸ್ಪೆಡೈಟ್ ಅವರಂತೂ ನನ್ನ ಕೈಯೇ ಬಿಡಲಿಲ್ಲ. ಅದೊಂಥರ ರಿಪೋರ್ಟ್ ಅವರೇ ಬರೆದು ಕೊಟ್ಟಂಗಿತ್ತು. ಸೊ ಹಾಗಾಗಿ ನಾನು ಅವ್ರಿಗೆ ಹೇಳಿದ್ದೆ ಈ ಥರ ದೊಡ್ಡ ಸೆಲೆಬ್ರೇಷನನ್ನು ಮಾಡ್ತೀನಿ ಅಂತ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಶ್ರಾವಣ ಬಂದುಬಿಡ್ತು. ಸೊ ಹಾಗಾಗಿ ಎಗ್ಲೆಸ್ ಕೇಕ್ ನನಗೆ ಸಿಗೋದೇ ಕಷ್ಟ ಆಗಿಬಿಟ್ಟಿತ್ತು. ಎನಿವೇಸ್ ಅವ್ರಿಗೆ ಹೇಳಿದೆ ನಾನು, ಸಡನ್ನಾಗಿ ನಾನು ಸೆಲೆಬ್ರೇಷನನ್ನು ಮಾಡೋಕ್ಕಾಗಲ್ಲ, ಈ ಥರ ಶ್ರಾವಣ ಇರೋದ್ರಿಂದ, ಶ್ರಾವಣ ಮುಗಿದಿದ್ದೇನೆ ನಾನು ಮಾಡ್ತೀನಿ ಅಂತ. ಹಾಗಾಗಿ ಶ್ರಾವಣ ಮುಗೀತು, ಎಗ್ ಕೇಕನ್ನು ತೊಗೊಂಡ್ಬಂದು ಸೆಲೆಬ್ರೇಟ್ ಮಾಡಿದ್ದೀನಿ.
ಇದು ನನ್ನ ಸ್ಟೋರಿ. ಈ ರೀತಿ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಬಟ್ ಪಬ್ಲಿಕ್ ಗ್ರ್ಯಾಟಿಟ್ಯೂಡ್ ತೋರಿಸೋದು ತುಂಬ ಇಂಪಾರ್ಟೆಂಟ್. ಇವ್ರ ನೇಮ್ ಸ್ಪ್ರೆಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಾನಿವಾಗ ವೀಡಿಯೋ ಪೋಸ್ಟ್ ಮಾಡಿ ನೇಮನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೀವೆಲ್ಲ ಹೇಗೆ ಉಲ್ಫ್ ನೇಮನ್ನು ಸ್ಪ್ರೆಡ್ ಮಾಡ್ತೀರಾ, ಉಲ್ಫ್ ಅಂದ ತಕ್ಷಣ ನಮ್ಮ ಉಲ್ಫ್ ಇಲ್ಲೇ ಇದ್ದಾರೆ, ಉಲ್ಫ್ ನೇಮನ್ನು ಸ್ಪ್ರೆಡ್ ಮಾಡ್ತಿರಲ್ವ, ಅದೇ ರೀತಿ ಇವ್ರ ನೇಮನ್ನು ಸ್ಪ್ರೆಡ್ ಮಾಡಬೇಕು. ಇನ್ನೊಬ್ಬರಿಗೆ ಹೇಳಬೇಕು ಈ ಥರ ಎಕ್ಸ್ಪೆಕ್ಟೆಡ್ ಅಂತ ಇದ್ದಾರೆ, ಅವ್ರನ್ನ ಕೇಳಿ ಅಂತ. ಆ್ಯಂಡ್ ಇವರು ಮನಿ ವಿಷಯದಲ್ಲಿ ಭಾಳ ಬೇಗ ಹೆಲ್ಪ್ ಮಾಡ್ತಾರೆ. ಎಲ್ಲದಕ್ಕಿಂತ ಮನಿ ರಿಲೇಟೆಡ್ ತುಂಬ ಬೇಗ ಹೆಲ್ಪ್ ಮಾಡ್ತಾರೆ. ನಿಮ್ಮ ಹತ್ರ ಈ ರೀತಿ ಫೋಟೋ ಇಲ್ಲ ಅಂತ ಹೇಳಿದ್ರೆ ನೀವು ಸಿಂಪಲಾಗಿ ಒಂದು 5 ಚಾಕ್ಲೇಟನ್ನು ಬಡ ಮಕ್ಕಳಿಗೆ ಅಥವಾ ಒಂದು 5 ಬಿಸ್ಕೆಟನ್ನು ನಾಯಿಗಳಿಗೆ ಹಾಕಬಹುದು. ಸೊ ಅವ್ರ ಹೆಸರು ಹೇಳ್ಕೊಂಡು, ಇವ್ರಿಗೇನು ಡಿಮ್ಯಾಂಡ್ಸ್ ಇಲ್ಲ. ತುಂಬ ಜನ ತುಂಬ ಪೋಸ್ಟಲ್ಲಿ ಹೇಳ್ತಾರೆ ಇವ್ರದ್ದು ಹಾಗಿರುತ್ತೆ, ಡಿಮ್ಯಾಂಡ್ ಹೀಗಿರುತ್ತೆ ಅಂತ. ನನ್ನ ಅನುಭವದ ಪ್ರಕಾರ ಇವ್ರದ್ದು ಯಾವುದೇ ರೀತಿ ಡಿಮ್ಯಾಂಡ್ ಇಲ್ಲ. ನನಗೆ ಅನುಕೂಲ ಇದೆ, ನಾನು ಮಾಡ್ತಾಯಿದ್ದೀನಿ. ಬಟ್ ಪಾಪ ಎಷ್ಟೋ ಜನಕ್ಕೆ ಅನುಕೂಲ ಇರಲ್ಲ. ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ಕೆಲವರು ಇದನ್ನು ಕ್ರಿಶ್ಚಿಯಾನಿಟಿಯಾಗಿ ತೊಗೊಂಡ್ಬಿಡ್ತಾರೆ. ಆ್ಯಂಡ್ ಐ ಆಮ್ ವೆರಿ ಲಕ್ಕಿ, ನಮ್ಮನೇಲಿ ನನಗೆಲ್ಲದಕ್ಕೂ ಪರ್ಮಿಷನ್ ಕೊಡ್ತಾರೆ. ಸೊ ಹಾಗಾಗಿ, ಆದರೆ ಎಲ್ಲರ ಸಿಚುವೇಶನ್ ಇದೇ ಥರ ಇರಲ್ಲ ಅಂತ ನನಗೆ ಗೊತ್ತು. ಸೊ ಹಾಗಾಗಿ ನೀವು ಜಸ್ಟ್ ನನ್ನದೇ ಒಂದು 3 ವೀಡಿಯೋ ಇದೆ ಸೇಂಟ್ ಎಕ್ಸ್ಪೆಡೈಟ್ ರಿಲೇಟೆಡ್. ಅದಕ್ಕೆ ಬಂದುಬಿಟ್ಟು ಅವ್ರ ಫೋಟೋನ ತೊಗೊಂಡು ನೋಡ್ಬೋದು. ಇಲ್ಲ ಸೇಂಟ್ ಎಕ್ಸ್ಪೆಡೈಟ್ ಪ್ರೇಯರ್ ಅಂತ ಕೊಟ್ಟರೆ ನಿಮಗೆ ಗೂಗಲಲ್ಲಿ ಆರಾಮಾಗಿ ಸಿಗುತ್ತೆ. ನೀವೇನು ಉದ್ದುದ್ದ ಪ್ರೇಯರ್ ಹೇಳೋದೇ ಬೇಡ, ತುಂಬ ನಂಬಿಕೆ ಇಟ್ಟು ಅವ್ರು ಹೆಲ್ಪ್ ಮಾಡೇ ಮಾಡ್ತಾರೆ ಅಂತ ಬೇಡ್ಕೊಳ್ಳಿ. 100% ಅವ್ರು ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಇನ್ನೂ ಒಂದು ಏನಂತ ಹೇಳಿದ್ರೆ, ಇವರೇ ಅಲ್ಲಿ ಬಂದು ನಿಮಗೆ ಹೆಲ್ಪ್ ಮಾಡ್ತಿರೋ ಥರ, ಲೈಕ್ ಇವ್ರ ವೇಷಭೂಷಣ ಎಲ್ಲ ನೋಡ್ತಾ ಇದ್ದೀರಲ್ವ, ಸೊ ಇವರೇ ಬಂದುಬಿಟ್ಟು ನಿಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಅನ್ನೋ ಥರ ಇಮ್ಯಾಜಿನ್ ಮಾಡಿಕೊಂಡ್ರೆ ಅಂತೂ ಸೂಪರ್ ಡೂಪರ್ ಸಕ್ಸಸ್ಫುಲ್. ಓಕೆ, ಸೊ ನನ್ನ ಸ್ಟೋರಿ ಹೀಗಿತ್ತು. ನಿಮಗೆಲ್ಲ ಸೇಂಟ್ ಎಕ್ಸ್ಪೆಡೈಟ್ ಹೇಗೆ ಹೆಲ್ಪ್ ಮಾಡಿದ್ರು ಅಂತ ನನಗೆ ಕಾಮೆಂಟ್ಸಲ್ಲಿ ಹೇಳಿ. ಪಬ್ಲಿಕ್ ಗ್ರ್ಯಾಟಿಟ್ಯೂಡ್ ತೋರಿಸೋದು ಮಾತ್ರ ಮರಿಬೇಡಿ. ಆ್ಯಂಡ್ ಆಫ್ರಿಂಗ್ಸನ್ನು ಮರಿಬೇಡಿ. ಆಫ್ರಿಂಗ್ಸ್ ಇನ್ ದ ಸೆನ್ಸ್ ನಾನು ಹೇಳಿದ್ನಲ್ಲ, ಅಟ್ಲೀಸ್ಟ್ ನಾಯಿಗಳಿಗೋ ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೋ ಬಿಸ್ಕೆಟ್ಸೋ ಇಲ್ಲ ಚಾಕ್ಲೇಟ್ಸೋ ಕೊಡಿಸೋದು. ಓಕೆ, ಎಸ್, ಫೈನಲ್ ಥ್ಯಾಂಕ್ ಯು ಟು ಸೇಂಟ್ ಎಕ್ಸ್ಪೆಡೈಟ್. ನಾನು ಅವ್ರಿಗೆ ಹೇಳಿದಾಗೆ ವೀಡಿಯೋನು ಮಾಡಿದ್ದೀನಿ, ಆಫ್ರಿಂಗ್ಸನ್ನು ಇಟ್ಟಿದ್ದೀನಿ, ಆ್ಯಂಡ್ ಒಂದು ದೊಡ್ಡ ಕೇಕನ್ನು ಅರೇಂಜ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.